ನಮಸ್ಕಾರ. ಇಂದಿನ ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನೇನು ಹೊಸದೇನು ಹೇಳ್ತಾ ಇಲ್ಲ. ನಾನು ಈ ಹಿಂದೆ ಹೇಳಿದ್ದನ್ನೇ ಇವಾಗ ಮತ್ತೆ ಮರುಕಳಿಸ್ತಾ ಇದ್ದೀನಿ, ಮತ್ತೆ ಪುನರುಚ್ಚಾರಣೆ ಮಾಡ್ತಿದ್ದೀನಿ. ಯಾಕೆಂದರೆ ಆ ಭವಿಷ್ಯವಾಣಿಯ ಒಂದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ತಲುಪಿದೆ. ಏನು ಆ ಭವಿಷ್ಯವಾಣಿ ಅಂತಂದರೆ, ನಾನು ಹಿಂದೆ ಒಂದು ದಕ್ಷಿಣ ಭಾರತ, ಪಶ್ಚಿಮ ಭಾರತ, ಕೊಂಕಣ ಭಾರತಕ್ಕೆ ಅಲರ್ಟ್ ಅಂತ ಘೋಷಿಸಿದ್ದೆ. ಅದೇ ಒಂದು ಅಲರ್ಟ್ ಅನ್ನುವಂತಹ ಒಂದು ಏನು ಸೂಚನೆ ಕೊಟ್ಟಿದ್ನೋ ಅದು ಇವಾಗ ತಾರಕಕ್ಕೇರಿರುತ್ತೆ. ಯಾವ ತಾರಕಕ್ಕೇರಿರುತ್ತೆ? ಇಷ್ಟು ಪ್ರಾಂತ್ಯಗಳಲ್ಲಿ ಏನಾಗುತ್ತೆ, ಮನುಷ್ಯಕೃತವಾಗಲಿ ಪ್ರಾಕೃತಿಕವಾಗಲಿ ವಿಪತ್ತುಗಳು, ಗಂಡಾಂತರಗಳು ತಪ್ಪಿದ್ದಲ್ಲ. ಪೊಲಿಟಿಕಲ್ ವೈಲೇಷನ್, ಪೊಲಿಟಿಕಲ್ ಸ್ಕ್ಯಾಮ್ಸ್, ಸಿಡಿ ಸ್ಕ್ಯಾಂಡಲ್, ನಾನಾ ರೀತಿಯಾದಂತಹ ಸ್ಕ್ಯಾಮ್ಸ್ಗಳು ಬ್ಲಾಸ್ಟ್ ಆಗಿಬಿಡ್ತವೆ. ಸರ್ಕಾರ ಉರುಳಿ ಹೋಗುವ ಸಾಧ್ಯತೆಯು 100% ಇದು ತಪ್ಪಿದ್ದಲ್ಲ. ಅದರಲ್ಲೂ ವಿಶೇಷವಾಗಿ ಮತ್ತು ನಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತೆ ಪುನಃ ಚೇತರಿಕೆ ಕೊಡ್ತಿದ್ದೀನಿ. ಅಲರ್ಟ್ ಅಂತಹ ಚೇತಾವಣಿಯನ್ನು ಘೋಷಿಸ್ತಾ ಇದ್ದೀನಿ. ಏಕೆಂದರೆ ನಾ ಹಿಂದೆ ಚೇತಾವಣಿ ಕೊಟ್ಟಾಗಲೆಲ್ಲ ಆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಅಲ್ಲಿರುವಂತಹ ಪ್ರಾಕೃತಿಕ ಮತ್ತು ರಾಜಕೀಯ ವಿಪತ್ತುಗಳು ನಡೆದು ಹೋಗಿದೆ. ಈ ಬರುವಂತಹ 4 ತಿಂಗಳು ಅಂದರೆ ಶನಿ ರಿಟ್ರೋಗ್ರೇಡ್ ಇರುವಂತಹ ಆ ಒಂದು ಪೀರಿಯಡಲ್ಲಿ ಏನಾಗುತ್ತೆ, ಈ ಒಂದು ಪಶ್ಚಿಮ ಭಾರತ ಮತ್ತು ಕೊಂಕಣ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ತುಂಬವಾದಂತಹ ಒಂದು ಮನುಷ್ಯಕೃತ ಪ್ರಾಕೃತಿಕ ವಿಪತ್ತುಗಳು, ವಿಕೋಪಗಳು ತಪ್ಪಿದ್ದಲ್ಲ. ಅದಲ್ಲದೆ ಏನಾಗುತ್ತೆ, ಸರ್ಕಾರಗಳ ಮಹಾಪರಿವರ್ತನೆ ಈ ಒಂದು ಪ್ರಾಂತ್ಯಗಳಲ್ಲಿ ಶುರುವಾಗುತ್ತೆ. ತಿರ್ಗಾ ಅದಲ್ಲದೆ ಪ್ರಾಕೃತಿಕವಾಗಿ ಏನಾಗ್ಬೋದು ಅಂದರೆ, ಈ ಒಂದು ಪ್ರಾಂತ್ಯಗಳಲ್ಲಿ ಪಶ್ಚಿಮ ಭಾರತ, ಕೊಂಕಣ ಭಾರತದಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಏನಂದರೆ, ಪಶ್ಚಿಮ ಮತ್ತು ಕೊಂಕಣ ಭಾರತದಲ್ಲಿ ಏನಾಗುತ್ತೆ ಅಂದರೆ, ಜಲಪ್ರವಾಹ ಅಥವಾ ಜಲದಿಂದ ಆಗುವ ಕಂಟಕಗಳು ಆಗುವ ಸಾಧ್ಯತೆಗಳು 100% ಯಾವ ರೀತಿ ಆಗ್ಬೋದು? ಅದೆಲ್ಲ ವಿಶೇಷವಾಗಿ ಏನಂದರೆ, ಡ್ಯಾಮ್ಗಳು ತುಂಬಿರೋ ಡ್ಯಾಮ್ಗಳು ಒಡೆದು ಪ್ರವಾಹ ಉಕ್ಕಿ ಹರಿದು ಬರಬಹುದು ಸಿಟಿಯಲ್ಲಿ, ಅಥವಾ ಸಮುದ್ರವೇ ಉಕ್ಕಿ ಹರಿದು ಪ್ರವಾಹ ಸಿಟಿಯಲ್ಲಿ ಬರ್ಬೋದು, ನದಿಗಳೇ ಉಕ್ಕಿ ಹರಿದು ಆ ಪ್ರವಾಹ ಸಿಟಿಯಲ್ಲಿ ಬರ್ಬೋದು. ಅದಲ್ಲದೇ ವಾಟರ್ ಪೈಪ್ಲೈನ್ ಏನು ಹಾಕಿರ್ತಾರ ಅದೆಲ್ಲ ಕೂಡ ಬ್ಲಾಸ್ಟ್ ಆಗಿ ಆ ಸಿಟಿಯಲ್ಲೇ ಫ್ಲಡ್ ಥರ ತುಂಬ್ಕೊಂಡ್ಬಿಡ್ಬೋದು. ಈ ಒಂದು ಸನ್ನಿವೇಶಗಳು ಈ ಪಶ್ಚಿಮ ಕೊಂಕಣ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಜಾಸ್ತಿ ಕಾಣ್ತದೆ. ಅದಲ್ಲದೆ ಮುಂಬೈ ಅಂತಹ ಸಿಟಿಯಲ್ಲಿ ನೀರಿನ ಪ್ರವೇಶವಾಗಿ ಒಂದು ಹೆಚ್ಚು ಕಡಿಮೆ 1 ವಾರ 10 ದಿನದವರೆಗೂ ಅದೆಲ್ಲ ಇಡೀ ಸಿಟಿನೇ ಶಟ್ ಡೌನ್ ಆಗುವಂತಹ ಸಾಧ್ಯತೆಗಳು 100% ಇದೇನದಂದರೆ, ಈ ಬರಲಿರೋ 4 ತಿಂಗಳಲ್ಲಿ ಏನಾಗುತ್ತೆ, ಮಹಾ ಸ್ಫೋಟ. ಯಾವ ಥರ ಸ್ಫೋಟಗಳು ಅಂದರೆ, ಎಲ್ಲ ಸ್ಕ್ಯಾಮ್ಸ್ಗಳು, ಎಷ್ಟೋ ಜನರು ಗುಟ್ಟು ರಟ್ಟಾಗುವಂತಹ ಪ್ರಸಂಗಗಳು. ಅಂದರೆ ಅವರು ವಾಸ್ತವಿಕವಾಗಿ ಇರೋದು ಒಂದು, ಈ ಕಡೆ ತೋರಿಸ್ಕೊಳ್ತಾ ಇರೋದು ಒಂದು. ಈಗೇನಾಗ್ತಾ ಬರೋ ದಿನಗಳಲ್ಲಿ ಅವೆಲ್ಲ ಏನು ಒಳಗಡೆ ಏನು ಆ ರಹಸ್ಯಗಳಿದೆಯೋ, ಅದೇನು ಒಳಗಡೆ ಇರುವಂಥ ರಹಸ್ಯಗಳೇನಿದೆಯೋ, ಅವ್ರೇನು ಮುಖವಾಡಗಳಂತಿದೆಯೋ ಕಳಚಿ ಬಿದ್ದುಬಿಡುತ್ತೆ. ಅಂದರೆ ಏನಾಗುತ್ತೆ, ಪ್ರಪಂಚದಲ್ಲಿನೇ ಇದು ಕ್ಲೆನ್ಸಿಂಗ್, ಪ್ಯೂರಿಫಿಕೇಷನ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಯಾರೆಲ್ಲ ಮೆನಿಪುಲೇಟ್ ಮಾಡ್ಕೊಂಡು, ಯಾರೆಲ್ಲ ಢಾಂಬಿಕವಾಗಿ ಏನೇನೋ ಇರದೇ ಇರೋದನ್ನು ನಾನು ಇದ್ದೀನಿ ಅಂತ ತೋರಿಸ್ಕೊಂಡು ಬೆರಿತಾ ಇದ್ದಾರೋ ಅವ್ರಿಗೆಲ್ಲ ಒಂದು ಗಂಡಾಂತರ, ಕಂಟಕ, ಕಟ್ಟಿಟ್ಟ ಬುತ್ತಿ. ಯಾರು ನಿಯತ್ತಾಗಿ ದುಡಿತಾ ಇದ್ದಾರೋ, ಯಾರು ನಿಯತ್ತಾಗಿ ತಮ್ಮ ಒಂದು ಕಾರ್ಯದಲ್ಲಿ ನಿಯತ್ತಾಗಿರ್ತಾರೋ ಅಂಥವರಿಗೆ ಬರಲಿರೋ 4 ತಿಂಗಳಲ್ಲಿ ಏನಾಗುತ್ತೆ, ಮಹತ್ತರವಾದ ಕಾರ್ಯ ಸಿದ್ಧಿಯಾಗುತ್ತೆ. ಅವ್ರು ತುಂಬ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಅದಲ್ಲದೆ ನಾನು ಇನ್ನೂ ವಿಶೇಷವಾಗಿ ಹೇಳ್ತಿದ್ದೇನೆ, ಪ್ಲೇನ್ ಕ್ರ್ಯಾಶ್ ಅಂದರೆ ನಾವು ಹಿಂದೆ ಟ್ರಿವೆಂಡಮಲ್ಲಿ ನೋಡಿದ್ವಿ. ಒಂದು ಮಳೆ ಪ್ರವಾಹ, ಮಳೆ ಒಂದು ವಾತಾವರಣ ಕ್ರಿಯೇಟ್ ಆಗಿರೋದ್ರಿಂದ ಅದೇನಾಯಿತು, ಪ್ಲೇನ್ ಸೇಫಾಗಿ ಲ್ಯಾಂಡ್ ಆಗದೇ ಪ್ಲೇನ್ ಕ್ರ್ಯಾಶ್ ಆಗೋಯಿತು. ತುಂಬ ಸಾಮೂಹಿಕ ದುರಂತಗಳು ಕಂಡು. ಸೊ ಆ ಥರ ಪ್ಲೇನ್ ಕ್ರ್ಯಾಶ್ ಆಗೋದಾಗಲಿ, ಸಡನ್ನಾಗಿ ಪ್ಲೇನ್ನಿಂದ ಆಗುವಂಥ ದುರ್ಘಟನೆಗಳಾಗಲಿ ಈ 4 ತಿಂಗಳಲ್ಲಿ ನಾವು ಹೇರಳವಾಗಿ ಕಾಣ್ತೀವಿ. ಇದನ್ನು ಒಂದನ್ನು ನಾವು ಹೇಳೋಗಿ ಈ ನ್ಯೂಸ್ ಕೇಳ್ತಾನೆ ಹೋಗ್ತಾ ಇರ್ತೀವಿ. ಸೊ ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥ ಭವಿಷ್ಯವಾಣಿಯಾಗಿದೆ. ಅದಲ್ಲದೆ ಇನ್ನೂ ಪ್ರಮುಖವಾಗಿ ನಾನು ಒಂದು ವಿಷಯದಲ್ಲಿ ನೆನಪಿಸಕ್ಕೆ ಪಡ್ತೀನಿ. ಒಬ್ಬ ದೊಡ್ಡ ಭಾರತೀಯ ನೇತಾನ ಅಸ್ಯಾಸಿನೇಷನ್ ಆಗುವಂತಹ ಸಾಧ್ಯತೆಗಳು ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ.